ಮುಲ್ಲಾ ಮತ್ತು ಮುಸ್ಲಿಂ ಧಾರ್ಮಿಕ ಮುಖಂಡರುಗಳ ಗೌರವಧನ ಹೆಚ್ಚಳ, ಮಸೀದಿಗಳ ಫೇಸ್ ಇಮಾಮ್ಗಳ ಮಾಸಿಕ ಗೌರವಧನ ಹೆಚ್ಚಳ, ಇದು ಒಂದು ಕಡೆ ಘೋಷಣೆ ಆದರೆ ಇನ್ನೊಂದು ಕಡೆ ಕಳಸಾ ಬಂಡೂರಿ ನಾಲಾ ಯೋಜನೆ ಬರೀ ಪ್ರಸ್ತಾಪ, ಕೃಷ್ಣಾ ಯೋಜನೆ ಪ್ರಸ್ತಾಪ, ಒಂದು ಪೈಸೆ ಬಜೆಟ್ ಇಟ್ಟಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆ, ಕಾವೇರಿ ಕಣಿವೆ ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡದೆ ಬರೀ ಘೋಷಣೆ. ತುಂಗಭದ್ರಾ ಜಲಾಶಯ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡ್ತೀವಿ, ಹೂಳು ತುಂಬಿದೆ ಅಂತ ಕಳೆದ ಬಜೆಟ್ನಲ್ಲೂ ಹೇಳಿದರು, ಈಗಿನ ಬಜೆಟ್ನಲ್ಲೂ ಹೇಳಿದ್ದಾರೆ. ಒಂದು ಪೈಸೆಯೂ ಅದಕ್ಕೆ ಹಣ ನಿಗದಿ ಮಾಡಿಲ್ಲ. ಈ ಕಳಪೆ ಗುಣಮಟ್ಟದ ಔಷಧಿ ಸರಬರಾಜಿನಿಂದ ಬಾಣಂತಿಯರು, ಹಸುಗೋಸುಗಳು, ರೋಗಿಗಳು ಸಾಯ್ತಾ ಇರೋದು ಗೊತ್ತಿರೋ ಸಂಗತಿ. ಇದನ್ನು ತಪ್ಪಿಸೋದಕ್ಕೆ ಒಂದು ನಮ್ಮ KSMSCLಗೆ ದೊಡ್ಡ ಮೊತ್ತದ ಅನುದಾನ ಕೊಡಬೇಕಿತ್ತು. ₹1 ಪ್ರಸ್ತಾಪ ಇಲ್ಲ. ಅತಿ ಹೆಚ್ಚು ತೆರಿಗೆ ಪಾಲು ಮತ್ತು ಅನುದಾನ ಕೊಟ್ಟರೂ ಒಲ್ಲದ ಗಂಡನಿಗೆ ಮೊಸರಲ್ಲಿ, ಕೇಂದ್ರ ಸರ್ಕಾರ ಕೊಟ್ಟರೂ ಕೂಡ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ರೀತಿಯಲ್ಲಿ ಇವರು ಕೇಂದ್ರದ ಮೇಲೆ ಆರೋಪ ಹೊರಿಸುವಂಥ ಹಳೆ ಚಾಳಿಯನ್ನು ಮುಂದುವರಿಸಿದ್ದಾರೆ. ಮೇಕೆದಾಟು ಪಾದಯಾತ್ರೆ ಮಾಡಿ ದೊಡ್ಡ ಒಂದು ಹಂಗಾಮವನ್ನೇ ಸೃಷ್ಟಿ ಮಾಡಿದ್ರು. ಈ ಸರಿ ಬಜೆಟ್ನಲ್ಲಿ ಮೇಕೆದಾಟಿನ ಹೆಸರು ಇಲ್ಲ, ನಯ ಪೈಸೆನೂ ಅದಕ್ಕೆ ಇಟ್ಟಿಲ್ಲ. ನನಗನ್ಸುತ್ತೆ ಇದು ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ಬಜೆಟ್ ಅಂತ ಅನಿಸ್ತಾ ಇಲ್ಲ. ಓಲೈಕೆಯ ರಾಜಕಾರಣವನ್ನು ಮುಂದುವರಿಸಿರ್ತಕ್ಕಂಥ ಒಂದು ಕೆಟ್ಟ ನೀತಿಯನ್ನು ತಂದಿದ್ದಾರೆ. ಹುಚ್ಚನಿಗೆ ಹೆಚ್ಚು ತಿನ್ನಿಸಿದ್ರೆ ಹುಚ್ಚು ಬಿಡಲ್ಲ, ಹುಚ್ಚು ಹೆಚ್ಚಾಗತ್ತೆ. ಮತೀಯ ರಾಜಕಾರಣಕ್ಕೆ ಕುಮ್ಮಕ್ಕು ಕೊಡುವಂಥ ಈ ರಾಜನೀತಿ ಭವಿಷ್ಯದಲ್ಲಿಯೂ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಇದನ್ನು ನಾವು ಖಂಡಿಸ್ತೇವೆ. ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಸದನದ ಒಳಗೆ ಮತ್ತು ಸದನದ ಹೊರಗೆ ಎರಡೂ ಕಡೆನೂ ಇದರ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ನಿಮ್ಮದೇನಾದ್ರು ಪ್ರಶ್ನೆಗಳಿಂದ ಕೇಳ್ಬೋದು. ಒಂದು ಪೇಜಾವರ ಶ್ರೀಗಳ ಸ್ಮಾರಕ ಆಸ್ಪತ್ರೆಯ ಉದ್ಘಾಟನೆಗೆ ಬಂದಿದ್ದರು. ಪೇಜಾವರ ಶ್ರೀಗಳು 60ರ ದಶಕದಲ್ಲೇ ನಾ ಹಿಂದೋ ಪತಿತೋ ಭವೇತ್, ಯಾವ ಒಬ್ಬ ಹಿಂದೂವು ಕೂಡ ಅವ್ರ ಮೇಲು ಕೀಳು ಅನ್ನೋಂಥ ಭಾವನೆ ಇರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡಿದವರು, ರಾಷ್ಟ್ರೀಯ ವಿಚಾರಕ್ಕೆ ಬೆನ್ನೆಲುಬಾಗಿ ನಿಂತವರು. ಅವರ ಹೆಸರಿನ ಸ್ಮಾರಕ ಆಸ್ಪತ್ರೆ ಲೋಕಾರ್ಪಣೆಗೊಳ್ಳುವ ಸಂದರ್ಭಕ್ಕೆ ಸಾಕ್ಷಿಯಾಗಿ ಅವರು ಬಂದಿದ್ದರು. ಆ ಕಾರ್ಯಕ್ರಮದ ಮುನ್ನ ಏರ್ಪೋರ್ಟ್ನಲ್ಲಿ ಸ್ವಾಗತಕ್ಕೆ ನಾನು ಹೋಗಿದ್ದೆ. ಮುಂದಿಂದೇನು ಅಂತ ನಂಗೆ ಗೊತ್ತಿಲ್ಲ. ಬಹಿರಂಗವಾಗಿ ಪತ್ರದಲ್ಲೇ ದೂರುಗಳನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರ ವಿರುದ್ಧ ಅನ್ನುವಂಥದ್ದು ಕೂಡ ಕೇಳ್ಬರ್ತಾ ಇದೆ. ನನಗೆ ಮಾಹಿತಿ ಇಲ್ಲ. ಹಾಗೇನಿಲ್ಲ. ಈಗ ಬೇಸಿಕ್ಲಿ ನಾವೆಲ್ಲರೂ ಕಾರ್ಯಕರ್ತರೆ. ಕಾರ್ಯಕರ್ತ ಅನ್ನೋ ಭಾವ ಇದ್ದರೆ ಮಾತ್ರ ಉಳಿದಿದ್ದೆಲ್ಲ ಬೆಳವಣಿಗೆ ಆಗಕ್ಕೆ ಸಾಧ್ಯ. ನಾವೆಲ್ಲರೂ ಮೂಲತಃ ಕಾರ್ಯಕರ್ತರೆ. ಬೆಳಗಾವಿ ಜನ ಅವರು ಬರೀ ಸಕ್ಕರೆ ನಾಡಲ್ಲ, ಇದು ಸಕ್ಕರೆಯ ಅಷ್ಟೇ ಸಿಹಿಯಾಗಿರ್ತಕ್ಕಂಥ ಮನಸ್ಸಿರ್ತಕ್ಕಂಥ ಹೃದಯವಂತಿಕೆ ಇರ್ತಕ್ಕಂಥ ಜನ, ರಾಷ್ಟ್ರೀಯ ವಿಚಾರಕ್ಕೂ ಗಟ್ಟಿಯಾಗಿ ನಿಲ್ಲುವಂಥ ಜನ. ಹಾಗಾಗಿ ಆ ಬಾಂಧವ್ಯ ಸದಾಕಾಲ ಇರುತ್ತೆ. ಇಲ್ಲ, ನಾವೀಗ ಜನಹಿತವನ್ನು ಆಧರಿಸಿದ ಹೋರಾಟಕ್ಕೆ ಒತ್ತು ಕೊಡಬೇಕು. ಹಾಗೆ ಒತ್ತು ಕೊಟ್ಟರೆ ಮಾತ್ರ ಪಾರ್ಟಿ ಇನ್ನಷ್ಟು ಗಟ್ಟಿಯಾಗಿ ಬೆಳೆಯುತ್ತೆ, ಉಳಿಯುತ್ತೆ. ಜನಹಿತ ಮರೆತು ನಾವು ವೈಯಕ್ತಿಕ ಸ್ವಾರ್ಥಕ್ಕೆ ಕಚ್ಚಾಡ್ತಾ ಇದ್ದರೆ ನಮಗೂ ಉಳಿಗಾಲ ಇಲ್ಲ, ನಮ್ಮ ಪಾರ್ಟಿಗೂ ಉಳಿಗಾಲ ಇಲ್ಲ. ಅಧ್ಯಕ್ಷರು ಬದಲಾವಣೆ ಆಗಬೇಕನ್ನುವಂಥದ್ದೇ ಕೆಲವೊಂದಿಷ್ಟು ನಾಯಕರ ಮುಖ್ಯ ಉದ್ದೇಶ ಆಗಿದೆ. ನಾನು ಯಾವುದನ್ನು ಇಲ್ಲಿ ವಿಶ್ಲೇಷಣೆ ಮಾಡೋಕ್ಕೆ ಬಯಸಲ್ಲ. ಪಕ್ಷದ ಆಂತರಿಕ ವಿಷಯಗಳು ಬೇರೆಯವರು ಮಾತಾಡೋದು ಬೇರೆ, ನಾನು ಮಾತಾಡೋಕ್ಕೆ ಬರಲ್ಲ.
ಧನ್ಯವಾದಗಳು.